ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಲಾಯರ್ ಜಗದೀಶ್ ಎಂಟ್ರಿ ಕೊಟ್ಟಿದ್ದಾರೆ. ಬೆಳ್ತಂಗಡಿಯಲ್ಲಿ ವಿಚಾರಣೆಗೆ ಅವರು ಹಾಜರಾಗಿದ್ದಾರೆ. ಬುರ್ಡೆ ಕೇಸ್ ಕುರಿತಾಗಿ ಅವರು ಪ್ರಚೋದನಕಾರಿ ಮಾತನಾಡಿದಂತಹ ಆರೋಪ ಅವರ ಮೇಲಿದೆ. ಫೇಸ್ಬುಕ್ನಲ್ಲಿ ಲೈವ್ ಬಂದಂತಹ ಸಂದರ್ಭದಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಲಾಯರ್ ಜಗದೀಶ್ ನೀಡಿದರು. ಸೊ ಇದರ ಬೆನ್ನಲ್ಲೇ ಪ್ರಭಾಕರ್ ಗೌಡ ಅನ್ನೋರು ದೂರನ್ನ ದಾಖಲು ಮಾಡಿದ್ರು. ಆ ದೂರಿನ ಅನ್ವಯ ಪ್ರಕರಣ ಕೂಡ ದಾಖಲಾಗಿತ್ತು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಜಗದೀಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಪರಾಧ ಎಸಗಲು ಪ್ರೋತ್ಸಾಹದ ಆರೋಪದಡಿಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಅದರ ಕುರಿತಾಗಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಲಾಯರ್ ಜಗದೀಶ್ ಅವರು ತಮ್ಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದರ ಸಂಬಂಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಭಾಕರ್ ಗೌಡ ಅನ್ನೋರು ದೂರನ್ನ ದಾಖಲು ಮಾಡಿದ್ರು. ಆ ದೂರಿನ ಅನ್ವಯ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಲಾಯರ್ ಜಗದೀಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ ಪರೀಕ್ಷಿತ್, ಯಾವ ಒಂದು ಹೇಳಿಕೆಗೋಸ್ಕರ ಇವತ್ತು ಅವರಿಗೆ ನೋಟಿಸ್ ಸರ್ವ್ ಮಾಡಲಾಗಿತ್ತು ಅಂಡ್ ಏನೆಲ್ಲ ವಿಚಾರಣೆ ನಡೆದಿದೆ, ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಮುಖ್ಯವಾಗಿ ಲಾಯರ್ ಜಗದೀಶ್ ಇದ್ದಾರೆ. ಯಾವಾಗ ಧರ್ಮಸ್ಥಳದಲ್ಲಿ ಏನು ಸ್ಥಳದಲ್ಲಿ ಮಹಜರಕಾರಿ ಆಗ್ತಾ ಇತ್ತು, ಸ್ಥಳ ಶೋಧನೆ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಒಂದಷ್ಟು ಪ್ರಚೋದನಕಾರಿಯಾದಂಥ ಹೇಳಿಕೆಯನ್ನು ನೀಡಿದ್ರು. ಅದು ಕೂಡ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿ ಆ ಸ್ಥಳ ಶೋಧನೆ ಆಗುವಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಪ್ರಚೋದನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಗುಂಪು ಸೇರಿ ಮಾರಕಾಯುಧವನ್ನು ಬಳಕೆ ಮಾಡುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಅದು ಒಂದಷ್ಟು ಪ್ರಚೋದನೆಗಳನ್ನ ನೀಡಿರುವುದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪ್ರಭಾಕರ್ ಗೌಡ ಅನ್ನೋರು ದೂರನ್ನ ದಾಖಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈಗ ಏನು ಅವರನ್ನ ಏನು ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕರೆಸಿರುವಂತದ್ದು. ಬರದಿದ್ರೆ ಅವರನ್ನು ಬಂಧನ ಮಾಡುವಂತ ಕೂಡ ಏನು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಈ ನಿಟ್ಟಿನಲ್ಲಿ ಈಗ 3 ಲಾಯರು, 2 ಗನ್ಮ್ಯಾನ್ ಜೊತೆಗೆ ಅವರು ಕಾರಿನಲ್ಲಿ ಆಗಮಿಸಿರುವಂತದ್ದು. ಸದ್ಯ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅದಕ್ಕೆ ಏನು ಬಷ್ಟು ವಿವರಣೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೂ ಸರಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅವರ ಮೊಬೈಲ್ಗಳನ್ನು ಕೂಡ ಈಗ ಸದ್ಯಕ್ಕೆ ಏನು ಚೆಕ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅವರನ್ನ ಸಮರ್ಪಕ ಉತ್ತರ ನೀಡಿದ ಮುಂದಿನ ಏನು ಹೆಜ್ಜೆ ಅಂದ್ರೆ ಅದನ್ನು ಮೊಬೈಲ್ ಸೀಸ್ ಮಾಡುವಂಥದ್ದು, ಅಥವಾ ಅವರು ಸಮರ್ಪಕ ಉತ್ತರ ಕೊಟ್ಟರೆ ಅಥವಾ ಈಗ ಏನು ಅವರ ಎಲ್ಲ ಸೂಚನೆಗಳನ್ನ ಪಾಲಿಸಿ ಒಪ್ಪಿಗೆ ಕೊಟ್ಟಲ್ಲಿ ಅಥವಾ ಅವರನ್ನ ಮುಂದಿನ ದಿನಗಳಲ್ಲಿ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಡಬಹುದು. ಸದ್ಯ ಅವರು ವಿಚಾರಣೆ ಎದುರಿಸ್ತಾ ಇದ್ದಾರೆ ಠಾಣೆಯಲ್ಲಿ. ಸದ್ಯಕ್ಕೆ ಲಾಯರ್ ಜಗದೀಶ್ ಇರುವಂತದ್ದು 3 ಲಾಯರೊಟ್ಟಿಗೆ ಬಂದಿರುವಂತದ್ದು. ಸದ್ಯ ಬಂಧನದ ಭೀತಿಯಲ್ಲಿ ಸದ್ಯ 3 ಲಾಯರೊಟ್ಟಿಗೆ ಅವರು ಆಗಮಿಸಿರುವಂತದ್ದು. ಮತ್ತು ಮುಖ್ಯವಾಗಿ ಠಾಣೆಗೆ ಹಾಜರಾಗಬೇಕಾದ್ರೆ ಅವರು ನಮಗೆ ಏನು ಬಂದೋಬಸ್ತನ್ನ ಮಾಡಬೇಕು, ನನಗೆ ಬೆದರಿಕೆ ಇದೆ, ಬಂದೋಬಸ್ತ್ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಹಾಗಾಗಿ ಸದ್ಯ ಅವರು ಸ್ವಂತ ಏನು ಗನ್ಮನ್ ಜೊತೆಗೆ ಅವರು ಈಗ ಠಾಣೆಗೆ ಆಗಮಿಸಿರುವಂತದ್ದು. ಸದ್ಯ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.